ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಇನ್ನೊಂದು ಟಾಪಿಕ್ ಜೊತೆ ಬಂದಿದ್ದೇನೆ. ಹೆಲ್ದಿ ಲೈಫ್ ಬಗ್ಗೆ ಒಂದು ನಿಜ ಹೇಳ್ತೀನಿ. ಇದನ್ನ ಇದುವರೆಗೂ ನಿಮ್ಗೆ ಯಾರು ಹೇಳಿರಲ್ಲ ಅಂತ ಅನ್ಸುತ್ತೆ. ನಾನು ಒಂದು ಕ್ವಶನ್ ಕೇಳ್ತೀನಿ. ಹೆಲ್ದಿ ಲೈಫ್ ಅಂದಿದ ತಕ್ಷಣ ನಿಮ್ ತಲೆಯಲ್ಲಿ ಏನ್ ಬರುತ್ತೆ? ಪಕ್ಕ ಡಯಟು, ಜಿಮ್ಮು, ಶುಗರ್ ಇಲ್ಲ, ರೈಸ್ ಇಲ್ಲ, ರೆಸ್ಟ್ರಿಕ್ಷನ್ಸು, ಖುಷಿನೇ ಇಲ್ಲ. ಬಟ್ ಆನೆಸ್ಟ್ ಆಗಿ ಹೇಳ್ಬೇಕಂದ್ರೆ ನಿಜ ಹೇಳಿ, ಹೆಲ್ದಿ ಲೈಫ್ ಬೋರಿಂಗ್ ಅನ್ಸುತ್ತೆ ಅಲ್ವಾ? ಬಟ್ ಇವತ್ತು ನಾನ್ ನಿಮ್ಗೊಂದು ನಿಜ ಹೇಳ್ತೀನಿ. ಹೆಲ್ದಿ ಲೈಫ್ ರೆಸ್ಟ್ರಿಕ್ಷನ್ಸ್ ಅಲ್ಲ, ಅದೊಂದು ಫ್ರೀಡಮ್. ಇದನ್ನ ನೀವು ಅರ್ಥ ಮಾಡ್ಕೊಂಡ್ರೆ ನಿಮ್ಮ ಲೈಫ್ ಕಂಪ್ಲೀಟ್ ಆಗಿ ಚೇಂಜ್ ಆಗುತ್ತೆ. ನಿಮ್ಗೆ ಫಿಟ್ನೆಸ್ ಅಲ್ಲಿ ಇಂಟ್ರೆಸ್ಟ್ ಇದ್ದು ನೀವೇನಾದ್ರೂ ಅಚೀವ್ ಮಾಡ್ಬೇಕಂತ ಇದ್ರೆ ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ. ಫಿಟ್ನೆಸ್ ಬಗ್ಗೆ ನಿಮ್ಗಿರೋ ನೆಗೆಟಿವ್ ಪಾಸಿಟಿವ್ ಆಗ್ಬೋದು. ತುಂಬಾ ಜನ ಹೇಗ್ ಥಿಂಕ್ ಮಾಡ್ತಾರೆ ಅಂದ್ರೆ, ಹೆಲ್ದಿ ಲೈಫ್ ಅಂದಿದ ತಕ್ಷಣ ಸ್ಯಾಕ್ರಿಫೈಸ್, ನೋ ಫೇವರೇಟ್ ಫುಡ್, ನೋ ಫನ್, ಒನ್ಲಿ ಡಿಸಿಪ್ಲಿನ್, ಸೊ ದೇ ಅವಾಯ್ಡ್ ಇಟ್. ಬಟ್ ರಿಯಾಲಿಟಿ ಏನಂದ್ರೆ, ಅನ್ಹೆಲ್ದಿ ಲೈಫ್ ಸ್ಟೈಲೇ ಒಂದು ಬಿಗ್ಗೆಸ್ಟ್ ಸ್ಯಾಕ್ರಿಫೈಸ್ ಇದ್ದಂಗೆ. ಥಿಂಕ್ ಮಾಡಿ, ಯಾವಾಗ್ಲೂ ಲೋ ಎನರ್ಜಿ, ಪೂರ್ ಸ್ಲೀಪು, ಮೂಡ್ ಸ್ವಿಂಗ್ಸು, ವೆಯ್ಟ್ ಇಶ್ಯೂಸ್, ಇದು ಫ್ರೀಡಮಾ? ಇಲ್ಲ ತಾನೆ. ಅದೇ ಒಂದು ದೊಡ್ಡ ರೆಸ್ಟ್ರಿಕ್ಷನ್ಸ್. ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಬಟ್ ವೆಯ್ಟ್, ಹಾಗಾದ್ರೆ ಅನ್ಹೆಲ್ದಿ ಲೈಫ್ ಹಾರ್ಡರ್ ಆದ್ರೆ ಜನ ಏನಕ್ಕೆ ಅದನ್ನ ಚೂಸ್ ಮಾಡ್ತಾರೆ? ಬಿಕಾಸ್ ಅನ್ಹೆಲ್ದಿ ಫುಡ್ ಹ್ಯಾಬಿಟ್ಸ್ ಸಖತ್ ಈಸಿ ಫಾಲೋ ಮಾಡಕ್ಕೆ. ಯಾಕಂದ್ರೆ ಜಂಕ್ ಫುಡ್, ಇನ್ಸ್ಟೆಂಟ್ ಹ್ಯಾಪಿನೆಸ್, ಒಂದು ಮಸಾಲ ಪುರಿನೋ, ಪಿಜ್ಜಾನೋ, ಚಾಕ್ಲೇಟ್ ಕೇಕೋ ತಿನ್ಬಿಟ್ರೆ ಮಸ್ತ್ ಅನ್ಸುತ್ತೆ ಅಲ್ವಾ? ವರ್ಕೌಟ್ ಸ್ಕಿಪ್ ಮಾಡಿ ಕಂಫರ್ಟ್ ಆಗಿ ಟಿವಿ ನೋಡ್ಕೊಂಡ್ರೆ ಮಜಾ ಅನ್ಸುತ್ತಲ್ವಾ? ಇನ್ಸ್ಟಾಗ್ರಾಮ್ ರೀಲ್ಸ್ ಆಗ್ಲಿ, ಯೂಟ್ಯೂಬ್ ಶಾರ್ಟ್ಸ್ ಆಗ್ಲಿ ಸ್ಕ್ರಾಲ್ ಮಾಡ್ತಿದ್ರೆ ಏನ್ ಮಜಾ ಅಲ್ವಾ? ಬಟ್ ಇವೆಲ್ಲ ಶಾರ್ಟ್ ಟರ್ಮ್ ರಿವರ್ಟ್ಸ್. ಲಾಂಗ್ ಟರ್ಮ್ ಎಫೆಕ್ಟ್ಸ್ ಏನ್ ಗೊತ್ತಾ? ಫ್ಯಾಟಿಗ್, ಲೋ ಎನರ್ಜಿ, ಹೆಲ್ತ್ ಇಶ್ಯೂಸ್, ಲೋ ಕಾನ್ಫಿಡೆನ್ಸ್. ಹೆಲ್ದಿ ಹ್ಯಾಬಿಟ್ಸ್ ಬಂದು ಆಪೋಸಿಟ್. ಇನಿಷಿಯಲ್ ಅಲ್ಲಿ ಶಾರ್ಟ್ ಟರ್ಮ್ ಅಲ್ಲಿ ಸಖತ್ ಕಷ್ಟ, ತಲೆನೋವು, ಅಯ್ಯೋ ಅನ್ಸುತ್ತೆ. ಬಟ್ ಲಾಂಗ್ ಟರ್ಮ್ ಅಲ್ಲಿ ಅದೇ ಪವರ್ಫುಲ್. ಎನರ್ಜಿ ಇನ್ಕ್ರೀಸ್ ಮಾಡುತ್ತೆ, ಕಾನ್ಫಿಡೆನ್ಸ್ ಇಂಪ್ರೂವ್ ಆಗುತ್ತೆ, ಸ್ಟ್ರಾಂಗ್ ಬಾಡಿ, ಹೆಲ್ತ್ ಅಂಡ್ ಮೈಂಡ್ ಸೆಟ್ ಕೊಡುತ್ತೆ. ಸೊ ಡಿಫ್ರೆನ್ಸ್ ಏನಂದ್ರೆ, ಶಾರ್ಟ್ ಟರ್ಮ್ ಎಫರ್ಟ್ ಇಂಟು ಲಾಂಗ್ ಟರ್ಮ್ ಹ್ಯಾಪಿನೆಸ್. ತುಂಬಾ ಜನ ಹೇಗ್ ಥಿಂಕ್ ಮಾಡ್ತಾರೆ ಅಂದ್ರೆ, ಹೆಲ್ದಿ ಆಗ್ಬೇಕಂದ್ರೆ ಪರ್ಫೆಕ್ಟ್ ಡಯಟ್ ಬೇಕು, ಪರ್ಫೆಕ್ಟ್ ಸಖತ್ತು ವೆಲ್ ಪ್ಲಾನ್ಡ್ ವರ್ಕೌಟ್ ಬೇಕು. ಅದೇ ತಪ್ಪು. ಹೆಲ್ದಿ ಲೈಫ್ ಅಂದ್ರೆ ಬ್ಯಾಲೆನ್ಸ್ ಮಾಡೋದು. 80% ಹೆಲ್ದಿ, 20% ಫ್ಲೆಕ್ಸಿಬಲ್ ಇರಬೇಕು. ಯು ಕ್ಯಾನ್ ಹೀಟ್ ಹೋಮ್ ಫುಡ್, ಒಕೇಶನಲಿ ಜಂಕ್, ಎಂಜಾಯ್ ಯುವರ್ ಮೀಲ್ಸ್. ಹೆಲ್ದಿ ಲೈಫ್ ಬೋರಿಂಗ್ ಅಲ್ಲ, ಅದು ಒಂದು ಸಸ್ಟೈನಬಲ್ ಹ್ಯಾಬಿಟ್. ಒಂದು ಪವರ್ಫುಲ್ ರಿಯಲೈಸೇಷನ್ ಇದೆ, ಅದು ನಿಮ್ಮ ಅಪ್ರೋಚ್ನ ಕಂಪ್ಲೀಟ್ ಆಗಿ ಚೇಂಜ್ ಮಾಡ್ಬೋದು. ಯಾರೋ ಬಂದು ನಿಮ್ಮ ಹೆಲ್ತ್ನ ಮ್ಯಾನೇಜ್ ಮಾಡಲ್ಲ. ನಿಮ್ಮ ಫ್ಯಾಮಿಲಿ ಆಗಲಿ, ಡಾಕ್ಟರ್ ಆಗಲಿ, ನಿಮ್ಮ ಟ್ರೈನರ್ ಆಗಲಿ, ಅವರೆಲ್ಲ ನಿಮಗೆ ಸಜೆಷನ್ ಮತ್ತೆ ಗೈಡ್ ಮಾಡ್ಬೋದಷ್ಟೇ. ಆದರೆ ಡೈಲಿ ಚಾಯ್ಸಸ್ ನಿಮ್ಮದೇ. ಈ ಥರ ಯೋಚನೆ ಮಾಡಿ. ನೀವು ಇನ್ವೆಸ್ಟ್ ಮಾಡಿ ಫೋನ್ ತೊಗೊತೀರಾ, ಬಟ್ಟೆ, ಲೈಫ್ ಸ್ಟೈಲ್, ಬಟ್ ಹೆಲ್ತ್ ಬಗ್ಗೆ ಯಾಕೆ ನೆಗ್ಲೆಕ್ಟ್ ಮಾಡ್ತೀರಾ? ಹೆಲ್ತ್ ಇಲ್ಲ ಅಂದರೆ ಇದು ಯಾವುದಕ್ಕೂ ಮೀನಿಂಗೇ ಇಲ್ಲ. ಎಷ್ಟು ಪ್ರೋಗ್ರಾಮ್ಸ್ ಇದೆ, ಲೈಕ್ ಫಿಟ್ನೆಸ್ ಪ್ರೋಗ್ರಾಮ್, ಡಯಟ್. ನಿಮಗೆ 1,000ದಿಂದ 25,000ವರೆಗೂ ಇದೆ ತಿಂಗಳಿಗೆ. ನಿಮ್ಗೆ ಐಫೋನ್ ತಗೊಳಕ್ ದುಡ್ಡು ಇರುತ್ತೆ, ಆದ್ರೆ 10,000 ರೂಪಾಯಿ ನಿಮ್ ಹೆಲ್ತ್ಗೆ ಇನ್ವೆಸ್ಟ್ ಮಾಡ್ಕೊಳಕ್ ಇಲ್ಲ, ಜಿಮ್ ಫೀಸ್ ಕಟ್ಟಕ್ ದುಡ್ಡಿಲ್ಲ ಅಂತೀರಾ. ಅದೊಂದು ಬೇಸಿಕ್ ರೆಸ್ಪಾನ್ಸಿಬಿಲಿಟಿ. ಜನ ಬಂದು ಹೆಲ್ದಿ ಹ್ಯಾಬಿಟ್ಸ್ ನ ಅವಾಯ್ಡ್ ಮಾಡ್ತಾರೆ, ಆದ್ರೆ ಆಮೇಲೆ ಮೆಡಿಕಲ್ ಬಿಲ್ಸ್, ಸ್ಟ್ರೆಸ್, ಮೆಡಿಕೇಶನ್, ಪೇಯ್ನು, ಇನ್ಶೂರೆನ್ಸ್ ಅಂತ ಮಾಡ್ತೀರಾ. ಆಕ್ಚುಲ್ ಕ್ವಶನ್ ಏನ್ ಗೊತ್ತಾ? ನೀವು ಎಫರ್ಟ್ ಈಗ ಹಾಕಿದ್ರೆ ಮುಂದೆ ಇದನ್ನೆಲ್ಲ ಅವಾಯ್ಡ್ ಮಾಡ್ಬೋದು. ಅದಕ್ಕೆ ಹೇಳೋದು, ಹೆಲ್ದಿ ಲೈಫ್ ಬಂದು ಕಾಸ್ಟ್ಲಿ ಅಲ್ಲ, ಮುಂದೆ ಮಾಡ್ತಿರೋ ನಾವು ಇನ್ವೆಸ್ಟ್ಮೆಂಟ್. ಮುಂದೆ ಅದು ನಿಮ್ನ ದುಡ್ಡನ್ನ, ಟೈಮ್ನ, ಹೆಲ್ತ್ನ ಕಾಪಾಡ್ಕೊಳ್ಳುತ್ತೆ. ಹಾಗಾದ್ರೆ ಹೆಲ್ತಿ ಲೈಫ್ ಸ್ಟೈಲ್ನ ಎಂಜಾಯ್ ಮಾಡ್ಕೊಂಡು ಸಿಂಪಲ್ ಆಗಿ ಹೇಗ್ ಮಾಡೋದು? ಡೈಲಿ ಮೂವ್ಮೆಂಟ್, ವರ್ಕೌಟ್ ಆಗ್ಲಿ, ವಾಕ್ ಆಗ್ಲಿ, ಸ್ಟ್ರೆಚಿಂಗ್ ಆಗ್ಲಿ, ಏನೋ ಒಂದು ಮಾಡಿ. ಸೆಕೆಂಡ್, ಈಟ್ ಬ್ಯಾಲೆನ್ಸ್ ಫುಡ್. 40% ಫೈಬರ್, 30% ಪ್ರೋಟೀನ್, 30% ಕಾರ್ಬ್ಸ್. ಮೂರನೇದು ಸ್ಲೀಪ್ ಕ್ವಾಲಿಟಿ. ನಾಲ್ಕನೇದು ಮ್ಯಾನೇಜ್ ಸ್ಟ್ರೆಸ್. ನೋ ಎಕ್ಸ್ಟ್ರೀಮ್ ಸ್ಟ್ರೆಸ್, ಪ್ರೆಷರ್, ಜಸ್ಟ್ ಕನ್ಸಿಸ್ಟೆನ್ಸಿ. ಹೆಲ್ದಿ ಲೈಫ್ ನ ಇವತ್ತಾದ್ರೂ ಪನಿಷ್ಮೆಂಟ್ ಅನ್ನೋದನ್ನ ಬಿಟ್ಟು ಹೆಲ್ತಿ ಲೈಫ್ ಸ್ಟೈಲ್ ಅಂತ ಚೇಂಜ್ ಮಾಡಿ. ನಿಮ್ಮ ಫ್ಯೂಚರ್ ಪ್ರಾಬ್ಲಮ್ಸ್ ನ ಈಗಲೇ ಅವಾಯ್ಡ್ ಮಾಡಿ. ಅವಾಗ್ಲೇ ನಿಮ್ಮ ಫ್ಯೂಚರ್ ವರ್ಷನ್ ಕರೆಂಟ್ ವರ್ಷನ್ಗೆ ಥ್ಯಾಂಕ್ ಯು ಹೇಳುತ್ತೆ. ಅಟ್ಲೀಸ್ಟ್ ಇವಾಗಾದ್ರೂ ನಿಮ್ಮ ಮೈಂಡ್ ಸೆಟ್ ನ ಚೇಂಜ್ ಮಾಡ್ಕೊಳ್ಳಿ. ಅಂಡ್ ಕಂಪ್ಲೀಟ್ ಆಗಿ ನಾನು ಹೇಳಕ್ ಬಂದೆ ಅಂತಂದ್ರೆ, ನೀವು ಇವಾಗ ನಿಮ್ ಹೆಲ್ತ್ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ನಿಮ್ ಹೆಲ್ತ್ ನಿಮ್ಗೆ ಏಜ್ ಆದ್ಮೇಲೆ ಕಾಪಾಡುತ್ತೆ ಅಂತ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ. ಓಕೆ, ಈ ಥಿಂಕಿಂಗ್, ಈ ಎಪಿಸೋಡ್ ನಿಮ್ಗೆ ಇಷ್ಟ ಆದಲ್ಲಿ, ನಿಮ್ಮ ಥಿಂಕಿಂಗ್ ನ ಚೇಂಜ್ ಮಾಡಿದಲ್ಲಿ, ಮಿಸ್ ಮಾಡಿದ್ರೆ ನಂಗೆ ಕಮೆಂಟ್ ಮಾಡಿ. ಸಿ ಯು ಗೈಸ್, ಬೈ ಬಾಯ್.